ರಾಜ್ಯದಲ್ಲಿ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳ ಪರಿಷ್ಕರಣೆ ನಡೆದಿದೆ. ನಿನ್ನೆಯಿಂದ ಮನೆ ಮನೆಗೂ ತೆರಳಿ ಎಸ್ಕಾಂ ಸಿಬ್ಬಂದಿ ಮಾಹಿತಿ ಸಂಗ್ರಹಿಸುತ್ತಿದ್ದಾರೆ. ಆದರೆ ಈ ಕಾರ್ಯಕ್ಕೆ ಸರ್ವರ್ ಸಮಸ್ಯೆಯೇ ಸವಾಲಾಗಿದೆ. ಸರ್ವರ್ ಡೌನ್ ಇದೆ. ಅದು ಬಿಟ್ಟರೆ ಇನ್ನೇನು ನೆಟ್ವರ್ಕ್ ಸ್ಲೋ. ಗೃಹಜ್ಯೋತಿ ಬೆನಿಫಿಷರಿ ಉಳಿಸ್ಕೊಂಬಕ್ಕೋಸ್ಕರ ಅವರೆಲ್ಲ ಡಾಟಾ ಕೊಡ್ತಾ ಇದ್ದಾರೆ ಸರ್. ನಾವು ಪೈಲೆ ಒಂದು ಸಲ ತೊಗೊಂಡಿದ್ದೀವಿ ಬೆನಿಫಿಟ್. ಈಗ ಭೀ ಮಾಡಂದ್ರೆ ಮಾಡಿ ಸರ್ಕಾರ ಏನು ಹೇಳ್ತದೆ ಅದು ಮಾಡೇಬೇಕಾಗ್ತದೆ. ಸರ್ವರ್ ಪ್ರಾಬ್ಲಮ್ ರಾಜ್ಯಾದ್ಯಂತ ನಡೆಯುತ್ತಿರುವ ಗೃಹಜ್ಯೋತಿ ಯೋಜನೆ ಫಲಾನುಭವಿಗಳ ಪರಿಷ್ಕರಣೆಗೆ ಸರ್ವರ್ ಸಮಸ್ಯೆ ಗ್ರಹಣ ಹಿಡಿಯುತ್ತಿದೆ. ರಾಜ್ಯ ಸರ್ಕಾರ 2 ತಿಂಗಳೊಳಗೆ ಪರಿಷ್ಕರಣೆಗೆ ಗುರಿ ಹಾಕೊಂಡಿದೆ. ಆದರೆ ಗೃಹಜ್ಯೋತಿ 2.0 ತಂತ್ರಾಂಶ ಪದೇ ಪದೇ ಕೈಕೊಡ್ತಿರೋದು ಎಸ್ಕಾಂ ಸಿಬ್ಬಂದಿಯನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಗೃಹಜ್ಯೋತಿ ಫಲಾನುಭವಿಗಳ ಪರಿಷ್ಕರಣೆಗೆ ತಂತ್ರಾಂಶದ ತೊಡಕು. ಶಿವಮೊಗ್ಗದಲ್ಲಿ ದಾಖಲೆ ಸಂಗ್ರಹಕ್ಕೆ ಪ್ರತಿ ಮನೆಗೆ 20 ರಿಂದ 25 ನಿಮಿಷ. ಅನರ್ಹರನ್ನ ಕಿತ್ತೆಸೆಯಲು ನಿನ್ನೆಯಿಂದ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಶುರುವಾಗಿದೆ. ಆದರೆ ಇದಕ್ಕೆ ಸಾಫ್ಟ್ವೇರ್ನದ್ದೇ ಸಮಸ್ಯೆಯಾಗ್ಬಿಟ್ಟಿದೆ. ಶಿವಮೊಗ್ಗ ನಗರದ ಮೆಸ್ಕಾಂ ಸಿಬ್ಬಂದಿ ಬೆಳಗ್ಗೆ ಸರ್ವೆಗಿಳಿದಿದ್ರು. ಆದರೆ ಮೊಬೈಲ್ ಆಪ್ನಲ್ಲಿ ದಾಖಲೆ ಎಂಟ್ರಿ ಮಾಡಲು ನೆಟ್ವರ್ಕ್ ಹಾಗೂ ಸರ್ವರ್ ತೊಡಕು ಉಂಟಾಯಿತು. ಪರಿಶೀಲನಾ ಅರ್ಜಿ ಭರ್ತಿಗೂ ಸಾಕಷ್ಟು ಸಮಯ ತೆಗೆದುಕೊಳ್ತು. ಇದರಿಂದ ಮೆಸ್ಕಾಂ ಸಿಬ್ಬಂದಿ ಪರದಾಡಿದ್ರು. ಸರ್ವೆ ಕಾರ್ಯ ಆಗ್ತಿದೆ. ನಾವು ಇಲ್ಲಿ ಶಿವಮೊಗ್ಗದ ಗುತ್ತಪ್ಪ ಕಾಲೋನಿಲಿದ್ದೇವೆ. ಇಲ್ಲಿರುವಂಥ ಏನು ಸರ್ವೆ ಶುರುವಾಗಿದೆ. ಸರ್ವೆ ಶುರು ಅಂದರೆ ಅಲ್ಲಿರುವಂಥ ಮೆಸ್ಕಾಂ ಸಿಬ್ಬಂದಿಗಳಿಗೆ ಸಾಕಷ್ಟು ಸಮಸ್ಯೆ ಶುರುವಾಗಿದೆ ಅಂತ ಹೇಳ್ಬೋದು. ಪದೇ ಅವರಿಗೆ ಈ ಸರ್ವರ್ ಇದೆ, ಸರ್ವರ್ ಕೈ ಕೊಡ್ತಾ ಇದೆ. ಸರ್ ಆ್ಯಪ್ ಬೆಳಗ್ಗೆ ಎಲ್ಲ ವರ್ಕ್ ಆಗ್ತಾ ಇತ್ತು. ಆಲ್ಮೋಸ್ಟ್ ಅಲ್ಲಿ ಒಂದು ಮಿನಿಮಮ್ 10 ಮಾಡಿದ್ದೀವಿ ಸರ್. ಈಗ ಒಂದು ಸ್ವಲ್ಪ ಸರ್ವರ್ ಸಮಸ್ಯೆ ಆಗ್ತಾಯಿದೆ. ಎಲ್ಲ ನಮ್ಮ ಎಂಪ್ಲಾಯೀಸು ಆನ್ ಮಾಡಿರೋದ್ರಿಂದ ಸ್ವಲ್ಪ ಸರ್ವರ್ ಸಮಸ್ಯೆ ಆಗ್ತಿರ್ಬೋದು ಸರ್. ಬಳ್ಳಾರಿಯಲ್ಲೂ ಸರ್ವರ್ ಪ್ರಾಬ್ಲಮ್, ಜಸ್ಕಾಂ ಸಿಬ್ಬಂದಿಗೆ ಟೆನ್ಷನ್. ಬಳ್ಳಾರಿಯ ಜಸ್ಕಾಂ ಸಿಬ್ಬಂದಿ ನಿತ್ಯ 200 ರಿಂದ 300 ಮನೆಗಳ ಪರಿಷ್ಕರಣೆಗೆ ಟಾರ್ಗೆಟ್ ಹಾಕಿದ್ದಾರೆ. ಆದರೆ ಗೃಹಜ್ಯೋತಿ 2.0 ಸಾಫ್ಟ್ವೇರ್ ಪದೇ ಕೈಕೊಡ್ತಿದೆ. ಪಟೇಲ್ ನಗರದಲ್ಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡೋದೇ ಸವಾಲಾಗಿತ್ತು. ಪುನರ್ ಪರಿಶೀಲನಾ ಕಾರ್ಯಕ್ರಮ ಆರಂಭ ಆಗಿರುವಂಥದ್ದು ತಾವು ದೃಶ್ಯಗಳು ಕೂಡ ಗಮನಿಸ್ತಾ ಇದ್ದೀರಾ. ಬಳ್ಳಾರಿ ಪಟೇಲ್ ನಗರದಲ್ಲಿ ಪ್ರತಿ ಮನೆಗಳಿಗೆ ಹೋಗಿ ಜಸ್ಕಾಂ ಸಿಬ್ಬಂದಿ ಗೃಹಜ್ಯೋತಿ ಫಲಾನುಭವಿಗಳು ಏನಿದ್ದಾರೆ ಅವುಗಳೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಸನದಲ್ಲಿ ಪ್ರತಿ ಮನೆಗೆ 1 ಗಂಟೆಯಾದರೂ ಮುಗಿಯದ ಪರಿಷ್ಕರಣೆ. ಹಾಸನದಲ್ಲೂ ಇದೇ ಸ್ಥಿತಿ. ಒಂದೊಂದು ಮನೆಯಲ್ಲಿ 1 ಗಂಟೆಯಾದರೂ ಮಾಹಿತಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಸರ್ವರ್ ಸಮಸ್ಯೆಯಿಂದ ಸಿಬ್ಬಂದಿ ಪರದಾಡಿದ್ರು. 200 ಯೂನಿಟ್ ವಿದ್ಯುತ್ತನ್ನು ಉಚಿತವಾಗಿ ಕೊಡ್ತಕ್ಕಂಥ ಈ ಒಂದು ಯೋಜನೆಗೆ ಈಗ ಪರಿಶೀಲನೆ ಮಾಡಲಿಕ್ಕೆ ಮುಂದಾಗಿದೆ. ನಾವು ನೋಡ್ತಾ ಇದ್ದೀವಿ ಪ್ರತಿ ಮನೆಗೂ ಕೂಡ ಈಗ ವಿದ್ಯುತ್ ಇಲಾಖೆಯ ನೌಕರರು ಬಂದು ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ರೀತಿಯ ಡಾಟಾ ಸಂಗ್ರಹವನ್ನು ಮಾಡ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ ಈಗ ಇಲ್ಲಿ ಹಾಸನದ ವಿದ್ಯುತ್ ನಗರದ ಒಂದು ಮನೆಗೆ ಬಂದಿದ್ದಾರೆ. ಅವ್ರಿಗೆ ಸುಮಾರು ಅರ್ಧ ಗಂಟೆ ಆಗಿದೆ. ಅವ್ರ ಆ್ಯಪ್ ವರ್ಕ್ ಆಗ್ತಾ ಇಲ್ಲ, ಸರ್ವರ್ ಸ್ಲೋ ಇದೆ. ಅವರು ಪ್ರಯತ್ನ ಮಾಡ್ತಿದ್ದಾರೆ. ಸತತವಾಗಿ ಅರ್ಧ ಗಂಟೆಯಿಂದನೂ ಕೂಡ ಡಾಟಾವನ್ನು ಎಂಟ್ರಿ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಸರ್ವರ್ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ಇವರು ಕೂಡ ಎಲ್ಲೋ ಹೋಗಬೇಕಾಗಿತ್ತಂತೆ. ಅವ್ರು ಬಂದ ತಕ್ಷಣ ಅವರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಕೂತಿದ್ದಾರೆ. ಆದರೆ ಇನ್ನೂ ಕೂಡ ಅರ್ಧ ಗಂಟೆ ಆದರೂ ಕೂಡ ಅವರ ಒಂದು ಆನ್ಲೈನ್ ಅಪ್ಡೇಷನ್ ಏನಿದೆ ಸರ್ವರ್ ಸಪೋರ್ಟ್ ಮಾಡಬೇಕು, ಆ್ಯಪೇ ಓಪನ್ ಆಗ್ತಾ ಇಲ್ಲ. ಇನ್ನು ಪರಿಷ್ಕರಣೆ ಮಾಡೋದಾದ್ರೆ ತೆರಿಗೆ ಪಾವತಿದಾರರಿಗೆ ಮಾಡಿ, ಬಡವರಿಗೆ ತೊಂದರೆ ಕೊಡಬೇಡಿ ಅಂತ ಜನ ಕಿಡಿಕಾರಿದ್ರು. ಈ ಸಮೀಕ್ಷೆ ಮೊದಲೇ ಮಾಡಬೇಕಾಗಿತ್ತು. ಮೊದಲೇ ಮಾಡಿ ಇದು ಉಚಿತ ಇದನ್ನು ವಿದ್ಯುತ್ ಶಕ್ತಿ ಕೊಡಬೇಕಿತ್ತು. ಈಗ ಸಮೀಕ್ಷೆ ಮಾಡ್ತಿದ್ದಾರೆ. ಇದರಿಂದ ಮುಂದೆ ಏನು ತೊಡಕುಗಳಾಗುತ್ತೆ, ಸಮಸ್ಯೆಗಳಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಈ ಸಮೀಕ್ಷೆ ಮಾಡಲಿ, ತೊಂದರೆ ಇಲ್ಲ, ಮಾಡೋದ್ರಲ್ಲೇ ಯಾರ್ದು ಏನು ಅಭ್ಯಂತರ ಇಲ್ಲ. ಆದರೆ ಟ್ಯಾಕ್ಸ್ ಪೇಯರ್ಸನ್ನು ಬಿಟ್ಟು ಉಳಿದವರಿಗೆ ಈ ಸವಲತ್ತನ್ನು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಕಲಬುರಗಿ ನಗರದ ಆಳಂದ ಕಾಲೋನಿಯಲ್ಲಿ ಪರಿಷ್ಕರಣೆ ನಡೆಯಿತು. ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ಮಾದರಿಯಲ್ಲೂ ಮಾಹಿತಿ ಸಂಗ್ರಹ ನಡೆಯಿತು. ಜಾತಿ ಪ್ರಮಾಣ ಪತ್ರ ಕೇಳಲ್ಲ ಎಂದ ಇಂಧನ ಸಚಿವರು. ಮಾಹಿತಿ ಸಂಗ್ರಹದ ವೇಳೆ ಜಾತಿ ಪ್ರಮಾಣ ಕೇಳುವ ವಿಷಯ ಚರ್ಚೆ ಹುಟ್ಟು ಹಾಕಿತ್ತು. ಆದರೆ ಜಾತಿ ಪ್ರಮಾಣ ಪತ್ರ ಕೇಳುತ್ತಿಲ್ಲ ಅಂತ ಇಂಧನ ಸಚಿವ ಕೆಜೆ ಜಾರ್ಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಸ್ಕೀಮ್ ನಿಲ್ಲಲ್ಲ, ಯಾರೂ ಗೊಂದಲಕ್ಕೆ ಒಳಗಾಗಬೇಡಿ ಅಂತ ಹೇಳಿದ್ದಾರೆ.
ಜಾತಿ ಕೇಳಿದ್ವಿ ನಾವು. ಜಾತಿ ಆಧಾರದ ಮೇಲೆ ಯಾವುದೇ ಇದನ್ನು ಗೃಹಜ್ಯೋತಿ ಇದು ಕೊಡ್ತಾ ಇಲ್ಲ, ಜಾತಿ ಆಧಾರ ಬರೋದಿಲ್ಲ. ನಾವು ಪ್ರಮಾಣ ಪತ್ರ ಕೇಳಲಿಲ್ಲ, ನಾವು ಅವ್ರ ಜಾತಿ ಕೇಳಿದ್ವಿ ಹೊರತು ಯಾರದೇ ಜಾತಿ ಪ್ರಮಾಣ ಪತ್ರ ಕೇಳಲೇ ಇಲ್ಲ. ಈಗ ನಾನು ನನ್ನ ಜಾತಿ ಕೇಳಿದ ಕ್ರಿಶ್ಚಿಯನ್ ಪ್ರಮಾಣ ಪತ್ರ ನಾನು ಕೇಳ್ತೀನ? ಇನ್ನೊಬ್ಬರು ಒಕ್ಕಲಿಗರು ಇರ್ತಾರೆ, ಇನ್ನೊಬ್ಬರು ಕುರುಬರು ಇರ್ತಾರೆ, ಪರಿಶಿಷ್ಟ ಜಾತಿ ವರ್ಗದವ್ರಿಗೆ ಸೇರಿದವ್ರು ಇರ್ತಾರೆ. ಅದಕ್ಕೆ ಪ್ರಮಾಣ ಪತ್ರ ಕೊಡಬೇಕಾಗಿಲ್ಲ, ಅವರು ಹೇಳಿದ್ರೆ ಸಾಕು. ಯೋಜನೆಯಿಂದ ಅನರ್ಹರನ್ನ ಕೈಬಿಡಲು, ಆರ್ಥಿಕ ಸೋರಿಕೆ ತಪ್ಪಿಸಲು ಸರ್ಕಾರ ಗೃಹಜ್ಯೋತಿ ಪರಿಷ್ಕರಣೆ ಶುರು ಮಾಡಿದೆ. ಆದರೆ ಮಾಹಿತಿ ಸಂಗ್ರಹ ಮಾಡುವ ಸಿಬ್ಬಂದಿಗೆ ಸರ್ವರ್ ಸಮಸ್ಯೆಯೇ ಚಿಂತೆಯಾಗಿದೆ. ಬ್ಯೂರೋ ರಿಪೋರ್ಟ್, TV9.